ಹಾಯ್ ಎಲ್ರಿಗೂ. ಇವತ್ತು ನಾವು ಹೋಗ್ತಾ ಇರೋದು ತುಂಬ ಪ್ರಸಿದ್ಧಿಯಾಗಿರುವಂಥ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಇದು ರಾಮನಗರ ಜಿಲ್ಲೆಯಲ್ಲಿದೆ. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಸೊ 6 ಗಂಟೆಯಿಂದ ಹಿಡಿದು ಸಂಜೆವರೆಗೂ ಲೈಕ್ 7 or 8 PM ವರೆಗೂ ಕೂಡ ಓಪನ್ ಇರುತ್ತೆ ದೇವಸ್ಥಾನ. ನಾವು ರೀಚ್ ಆದಾಗ ಸುಮಾರು 11 ಗಂಟೆ ಆಗಿತ್ತು ಮಾರ್ನಿಂಗು. ನೋಡಿದರೆ ತುಂಬ ಕ್ರೌಡ್ ಇತ್ತು. ಬಿಕಾಸ್ ಅದು ಅಮಾವಾಸ್ಯೆ ಅಂತ ಜನ ಇದ್ದರು ಅಥವಾ ಜನಗಳು ಹಂಗೆ ಬರ್ತಾರೋ ಅದು ಗೊತ್ತಿಲ್ಲ, ಬಟ್ ತುಂಬ ಜನ ಇದ್ದರು. ಇದು ಎಂಟ್ರೆನ್ಸು. ನಿಮಗೆ ಪೂಜೆಗೆ ಬೇಕಾಗಿರುವಂಥ ಪೂಜೆ ಸಾಮಾನುಗಳು, ಹಾರಗಳು ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಇದಂಗೆ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇರುತ್ತೆ. ಇಲ್ಲೇ ನೀವು ತಂದಿರೋಂಥ ತೆಂಗಿನಕಾಯಿನ ಹೊಡಿಸ್ಬೋದು. 10 ಅಥವಾ 20 ರೂಪಾಯಿ ಕೊಟ್ಟರೆ ಅವರೇ ಹೊಡ್ಕೊಡ್ತಾರೆ. ಇದಕ್ಕೂ ಸ್ಪೆಷಲ್ ಎಂಟ್ರಿನಾ? ಅವತ್ತು ತುಂಬ ಕ್ರೌಡ್ ಇರೋದ್ರಿಂದ ಅಲ್ಲಿ ಸ್ಪೆಷಲ್ ಎಂಟ್ರಿ ಕೂಡ ಇತ್ತು. 100 ರೂಪೀಸ್ ಒಬ್ರಿಗೆ. ಸ್ಪೆಷಲ್ ಎಂಟ್ರಿ ಕೂಡ ತುಂಬಾ ರಶ್ ಇತ್ತು. ಫ್ರೀ ಎಂಟ್ರಿ ಕೂಡ ಇದೆ. ಫ್ರೀ ಎಂಟ್ರಿಲಿ ಸ್ವಲ್ಪ ಜನ ಕಮ್ಮಿ ಇದ್ದರು, ಕಡಿಮೆ ಇದ್ದಾರೆ ಅಂದ್ಬಿಟ್ಟು ನಾವು ಫ್ರೀ ಎಂಟ್ರಿಗೆ ಹೋದ್ವಿ. ಬಟ್ ತುಂಬ ಜನ ಇರೋದ್ರಿಂದ ನೀವು ಬೆಟರ್ ಸ್ಪೆಷಲ್ ಎಂಟ್ರಿಗೆ ಹೋಗೋದು. ಯಾಕಂದರೆ ಫ್ರೀ ಎಂಟ್ರಿಲಿ ತುಂಬ ಟೈಮ್ ತೊಗೊಂತು. ನಾವು ಅಂದ್ಕೊಂಡ್ವಿ ಕಡಿಮೆ ಟೈಮಲ್ಲಿ ಹೋಗ್ಬಿಡ್ಬೋದು ಅಂತ, ಬಟ್ 1 hour ಮೇಲೆ ಹಿಡಿತು ಅದು. ಸೊ ಬೆಟರ್ ನೀವು ಈ ಥರ ಜನ ಇದ್ದಾಗ ಸ್ಪೆಷಲ್ ಎಂಟ್ರಿಗೆ ಹೋಗ್ಬೋದು. ಈಗ ಸ್ಪೆಷಲ್ ಎಂಟ್ರಿ ಅಂದ್ಕೊಂಡು ಬಂದರೂ ಕೂಡ ನೀವು ನೋಡ್ತಿರ್ಬೋದು ರೈಟ್ ಸೈಡು. ಸೊ ಈ ಒಂದು ಫ್ರೀ ಎಂಟ್ರಿ, ಸ್ಪೆಷಲ್ ಎಂಟ್ರಿ ಇಬ್ಬರು ಬಂದಿರೋರು ಒಂದೇ ಹತ್ರ ಸೇರ್ತಾರೆ. ಸೊ ಆವಾಗ ಎಂಟರ್ ಆಗ್ಬೋದು. ಈ ನ್ಯೂ ಎಂಟ್ರಿಗೆ ಬಟ್ ಎಕ್ಸ್ಟ್ರಾ ಕ್ಯೂ ಇರುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ಪೆಷಲ್ ಎಂಟ್ರಿ ಬೇಗ ಬರುತ್ತೆ. ಸೊ ಇದೆಲ್ಲ ಅರ್ಕೆ ಹೊತ್ತಿರುವಂಥದ್ದು, ಅದು ಬೀಗ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಅರ್ಕೆ ಹೊತ್ತಿ ಕಟ್ಟಿರುವಂಥದ್ದು. ಇಲ್ಲಿ ಸ್ವಲ್ಪ ಸಿಸ್ಟಮ್ ಚೆನ್ನಾಗಿಲ್ಲ, ಯಾಕಂತಂದರೆ ಅಲ್ಲಿ ಲೈನ್ ಕೂಡ ಮಾಡಲ್ಲ, ಸುಮ್ಮನೆ ಎಲ್ಲರನ್ನೂ ಒಟ್ಟಿಗೆ ಬಿಟ್ಬಿಡ್ತಾರೆ. ಸೊ ಎಲ್ಲರೂ ತಳ್ಕೊಂಡು ಒಳಗಡೆ ಹೋಗೋದಾಗುತ್ತೆ. ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಅದು. ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು, ಯಾಕಂತಂದರೆ ಅಷ್ಟು ಕ್ರೌಡಲ್ಲಿ ವಿಡಿಯೋ ಮಾಡ್ತಿದ್ರೆ ಅದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅಷ್ಟು ದೂರ ಬಂದು ದೇವ್ರದ್ದು ಫೋಟೋ ತೆಗಿಲಿಲ್ಲ ಅಂದರೆ ಹೇಗೆ ಅಂತ ಸ್ವಲ್ಪ ಟ್ರೈ ಮಾಡಿದೆ.
ಸೊ ಫೈನಲಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರೊಳಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಬೆಟ್ಟದ ಮೇಲೆ ಕೂಡ ಒಂದು ದೇವಸ್ಥಾನ ಇದೆಯಂತೆ. ಅಲ್ಲಿಗೂ ಕೂಡ ಜನಗಳು ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಬಟ್ ಅವತ್ತು ಮಳೆ ಬರ್ತಿರೋದ್ರಿಂದ ನಾವು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೀವೇನಾದರೂ ವಿಸಿಟ್ ಮಾಡಿದ್ರೆ ಕಬ್ಬಾಳಮ್ಮ ಟೆಂಪಲು, ಅಲ್ಲಿರೋ ಜನನ ಕೇಳಿಕೊಂಡು ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ನೀನೇ ನೋಡ್ಸಲ್ವಲ್ಲ.